ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನಾವು ಯಾವ ವಿಷಯ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂತ ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ಓದಿದ ಮುಗಿದ ತಕ್ಷಣ ಕೆಲಸ ಬೇಕು ಅಂತ ಹೇಳಿ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಆದರೆ ನಾವು ಆ ಕೆಲಸ ಹುಡ್ಕೋದ್ರಲ್ಲಿ ನಾವು ಗೊತ್ತಿಲ್ಲದೆ ನಾವು ತುಂಬ ತಪ್ಪುಗಳು ಮಾಡ್ತೀವಿ. ಸೊ ನಾವು ಏನೇನು ತಪ್ಪುಗಳು ಮಾಡ್ಬೋದು, ಆ ತಪ್ಪುಗಳು ಮಾಡಿರೋದ್ರಿಂದ ನಾವು ಹೆಂಗೆ ಹೊರಗೆ ಬರಬೇಕು, ಆಮೇಲೆ ನಾವು ಯಾವ ಥರ ಕೆಲಸ ಹುಡುಕಬೇಕು, ಸೊ ದಟ್ ನಮಗೆ ಮುಂದೆ ಏನೋ ಪ್ರಾಬ್ಲಮ್ ಅಂದರೆ ನಾವು ಕೆರಿಯರ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಏನೆಲ್ಲ ಸಹಾಯ ಮಾಡುತ್ತೆ, ಈ ಥರ ಎಲ್ಲ ನಾನು ಈ ಟಾಪಿಕ್ಸ್ ಬಗ್ಗೆ ಇವತ್ತು ಮಾತಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊತೀನಿ. ಸರಿನಾ? ಸೊ ತಡ ಮಾಡ್ದೇ ಬನ್ನಿ ಶುರು ಮಾಡೋಣ. ಓಕೆ, ಸೊ ಮೊದಲನೇದಾಗಿ ನೀವು ಫ್ರೆಷರ್ ಆಗಲಿ ಅಥವಾ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇರೋರಾಗಲಿ ಯಾರೇ ಆಗಲಿ, ಫಸ್ಟು ನೀವೊಂದು ರೆಸ್ಯೂಮ್ ಪ್ರಿಪೇರ್ ಮಾಡಿ. ನಾನು ಫ್ರೆಷರ್ಸ್ನ ಮೇಯ್ನ್ಲಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಯಾಕೆ ಅಂದರೆ ಅವರು ಜಸ್ಟ್ ಅವಾಗ ತಾನೇ ಪಾಸ್ಡ್ ಔಟ್ ಆಗಿರ್ತಾರೆ, ಅವ್ರಿಗಷ್ಟು ನಾಲೆಡ್ಜ್ ಇರೋಲ್ಲ, ಲೈಕ್ ನಾವು ಹೆಂಗೆ ಕೆಲಸ ಹುಡುಕಬೇಕು, ಏನು ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು ಅಂತ ಹೇಳಿ. ಸೊ ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಆಲ್ರೆಡಿ ಇರೋರಿಗೆ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಇರುತ್ತೆ, ಅವರು ಲೈಕ್ ಅವ್ರಿಗೆ ತುಂಬ ಈಸಿಯಾಗಿ ಅವ್ರು ಏನು ಕೆಲಸ ತೊಗೋಬೋದು. ಅದೇ ಫ್ರೆಷರ್ಸ್ಗೆ ತುಂಬ ಸ್ಟ್ರಗಲ್ ಆಗುತ್ತೆ. ನೀವು ಯಾವುದೇ ಡಿಗ್ರಿ ಮಾಡಿರಲಿ, ಡಿಗ್ರಿ ಮಾಡಬೇಕಾದ್ರೇ ಕಾಲೇಜಿಂದನೇ ಯಾವುದಾದ್ರೂ ಕ್ಯಾಂಪಸ್ ಬಂದು ನಿಮಗೆ ಕೆಲಸ ಸಿಕ್ತು ಅಂದರೆ ನೀವು ತುಂಬ ಅದೃಷ್ಟವಂತರು ಅಂದರೆ ಲೈಕ್ ನಿಮ್ಗೆ ಕೆಲಸ ಸಿಕ್ಕಿತ್ತು ಅಂದ ತಕ್ಷಣ ಎಲ್ಲನೂ ಆಗೋಲ್ಲ, ಲೈಕ್ ಇವರಿಂದ ಸೇಫರ್ ಸೈಡ್ ಅಂತ ಹೇಳ್ಬೋದು. ಆದರೆ ಕೆಲವೊಬ್ಬರಿಗೆ ಟ್ಯಾಲೆಂಟ್ ಇರುತ್ತೆ, ನಾಲೆಡ್ಜ್ ಇರುತ್ತೆ, ಆದ್ರೂ ಕೆಲವು ಬಾರಿ ಕೆಲಸ ಸಿಗೋಲ್ಲ, ಕ್ಯಾಂಪಸ್ ಆಗೋದಿಲ್ಲ. ಸೊ ಆ ಥರ ಇದ್ದಾಗ ನಾವು ಕಾಲೇಜಿಂದ ಆಚೆ ಬಂದಮೇಲೆ ನಾವು ಹೆಂಗೆ ಕೆಲಸ ಹುಡುಕಬೇಕು, ಯಾವ ಥರ ಇಂಟರ್ವ್ಯೂಸು ಕ್ರ್ಯಾಕ್ ಮಾಡಬೇಕು ಅನ್ನೋದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕಾಲೇಜಿಂದ ಪಾಸ್ಡ್ ಔಟ್ ಆದ ತಕ್ಷಣ ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ಬಂದಾದಮೇಲೆ ಲೈಕ್ ನೀವು ಫಸ್ಟು ನೌಕರಿಯಲ್ಲಿ ನಿಮ್ಮ ರೆಸ್ಯೂಮೆ ಅಪ್ಡೇಟ್ ಮಾಡಿ. ಮತ್ತು ನಿಮ್ಮ ರೆಸ್ಯೂಮೆ ಪ್ರಿಪೇರ್ ಮಾಡೋವಾಗ್ಲೂ ನಿಮ್ಮ ಕೀ ಸ್ಕಿಲ್ಸ ಹೈಲೈಟ್ ಮಾಡಿ. ನಂಬರ್ ಆಫ್ ಸ್ಕಿಲ್ ಸೆಟ್ನ ಜಾಸ್ತಿ ಆ್ಯಡ್ ಮಾಡಿ. ಯಾವುದಾದ್ರೂ ಆಗಿರ್ಬೋದು, ನಿಮ್ಗೆ ಏನೆಲ್ಲ ಗೊತ್ತು ಪ್ರತಿಯೊಂದು ವರ್ಡು ಕೂಡ ಪ್ರತಿಯೊಂದು ಸ್ಕಿಲ್ ಸೆಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸುಮ್ಮನೆ ಇನ್ಕ್ಲೂಡ್ ಮಾಡೋದಲ್ಲ, ಅದ್ರ ಮೇಲೆ ನಾಲೆಡ್ಜ್ ಬೆಳೆಸ್ಕೊಳ್ಳಿ. ಅದು ಏನಕ್ಕೆ ಯೂಸ್ ಮಾಡ್ತಾರೆ, ಯಾಕೆ, ನಾವು ಹೆಂಗೆ ಯೂಸ್ ಮಾಡಿದ್ವಿ, ಅದ್ರದ್ದೆಲ್ಲನೂ ತಿಳ್ಕೊಳ್ಳಿ. ಯಾಕಂದರೆ ಇಂಟರ್ವ್ಯೂಲ್ಲಿ ನೀವು ಏನು ಸ್ಕಿಲ್ ಸೆಟ್ ಆ್ಯಡ್ ಮಾಡಿರ್ತೀರ ನಿಮ್ಮ ಇಂಟರ್ವ್ಯೂಲಿ, ಅದ್ರ ಮೇಲೇ ಕ್ವಶನ್ಸ್ ಕೇಳ್ತಾರೆ, ಅದು ಬಿಟ್ಟು ಬೇರೆ ಏನೂ ಕೇಳೋದಿಲ್ಲ. ಹಾಗಾಗಿ ನೀವು ರೆಸ್ಯೂಮಲ್ಲಿ ಏನೇ ಒಂದು ವರ್ಡ್ ಆ್ಯಡ್ ಮಾಡಿದ್ರೂ ಅದ್ರ ಬಗ್ಗೆ ಕ್ಲಿಯರ್ ನಾಲೆಡ್ಜ್ ಇರಲಿ. ಸಪೋಸ್ ಯೂಶ್ವಲಿ ನಿಮಗೆ ಫ್ರೆಷರ್ಸ್ಗಾದರೆ ನೀವು ಕಾಲೇಜಲ್ಲಿ ಏನಾದರೂ ಪ್ರಾಜೆಕ್ಟ್ ಮಾಡಿರ್ತೀರ, ಆ ಪ್ರಾಜೆಕ್ಟ್ ಬಗ್ಗೆ ನೀವು ತುಂಬ ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಡಿ, ಮತ್ತು ಅದ್ರ ಮೇಲೆ ತುಂಬ ಚೆನ್ನಾಗಿ ನಾಲೆಡ್ಜ್ ಬೆಳೆಸ್ಕೊಳ್ಳಿ. ಅದ್ರ ಫ್ಯೂಚರ್ ಯೂಸ್ ಹೇಗೆ, ಅದಕ್ಕೆ ಯಾಕೆ ಯೂಸ್ ಮಾಡಿದ್ವಿ, ನೀವು ಅದೇ ಪ್ರಾಜೆಕ್ಟಿಗೆ ಯಾಕೆ ತೊಗೊಂಡ್ರಿ, ಈ ಥರ ಎಲ್ಲ ನಾಲೆಡ್ಜನ್ನು ಸೇಕರಿಸ್ಕೊಳ್ಳಿ. ಆಮೇಲೆ ಯೂಶ್ವಲಿ ನಾರ್ಮಲಾಗಿ ಮಾಡೋ ತಪ್ಪೇನು ಅಂತ ಅಂದರೆ, ನಾವು ಕೆಲಸ ಹುಡುಕುವಾಗ ಯಾರಾದರೂ ರೆಫರೆನ್ಸ್ ಮೇಲೆ ಹೋಗೋದು, ಅಥವಾ ಯಾರಾದರೂ ಸಜೆಸ್ಟ್ ಮಾಡ್ತಾರಾ, ನಮಗೆ ಯಾರಾದರೂ ರೆಫರ್ ಮಾಡಿ ಅವ್ರ ಕಂಪ್ನಿಯಲ್ಲಿ ಏನಾದರೂ ನಮಗೆ ಕೆಲಸ ಸಿಗುತ್ತಾ, ಲೈಕ್ ಗೊತ್ತಿರೋರಾಗಲಿ, ಕಸಿನ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ, ಈ ಥರ ಮಾಡೋಕ್ಕೆ ಹೋಗ್ತೀವಿ. ದಯವಿಟ್ಟು ಈ ತಪ್ಪು ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಯಾರು ಆಲ್ರೆಡಿ ಕೆಲಸ ಮಾಡ್ತಿರೋರಿಗೆ ಅವ್ರಿಗೆ ಆದಂಥ ಅವ್ರದ್ದು ವರ್ಕು, ಅವ್ರ ಲೈಫು ತುಂಬ ಬ್ಯುಸಿ ಇರ್ತಾರೆ. ಯಾರು ನಮ್ಮ ಬಗ್ಗೆ ಇವ್ರಿಗೆ ಕೆಲಸ ಕೊಡಿಸ್ಬೇಕು, ಈ ಥರ ನೋಡಬೇಕು ಮಾಡಬೇಕು ಅಂತ ಯಾರೂ ಕಾನ್ಸಂಟ್ರೇಷನ್ ಮಾಡಲ್ಲ. ನಿಮ್ಮ ಲೈಫು ನೀವೇ ನಿರ್ಧರಿಸ್ಕೋಬೇಕು. ಲೈಕ್ ಹೆಂಗೆ ಮಾಡಬೇಕು, ನೀವು ಯಾವ ಥರ ಕೆಲಸ ಹುಡುಕಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸರಿನಾ? ಫಸ್ಟು ನೀವು ರೆಸ್ಯೂಮ್ ಅಪ್ಡೇಟ್ ಆದಮೇಲೆ ಕೀಪ್ ಆನ್ ಅಪ್ಡೇಟ್ ಮಾಡ್ತೀರಿ, ಮತ್ತು ಸ್ಕಿಲ್ಸ್ನ ಬೆಳೆಸ್ಕೊಳ್ಳಿ. ಸಪೋಸ್ ನೀವು ಪಾಸ್ಡ್ ಔಟ್ ಆಗಿಬಿಟ್ಟಿದ್ದೀರಾ, ನಿಮಗೆ ಯಾವುದು ಟೆಕ್ನಿಕಲಾಗಿ ನೀವು ತುಂಬ ಸ್ಟ್ರಾಂಗ್ ಇಲ್ಲ, ಸೊ ಲೈಕ್ ಎಲ್ಲಾದರೂ ಲ್ಯಾಗ್ ಆಗ್ತಿದೆ, ಇಂಟರ್ವ್ಯೂ ಪ್ರಿಪೇರ್ ಮಾಡಬೇಕು, ಇಂಟರ್ವ್ಯೂಸ್ ಕೊಡುವಾಗ ಅಂತ ನೀವೇನಾದರೂ ಫೀಲ್ ಆದರೆ, ನೀವೊಂದು ಯಾವುದನ್ನೋ ಒಂದು ಸ್ಕಿಲ್ನ ಕಲ್ತ್ಕೊಳ್ಳಿ. ಏನಾದರೂ ಆಗಿರ್ಬೋದು, ಟೆಕ್ನಿಕಲ್ ಸ್ಕಿಲ್ಲು, ಅದರಲ್ಲಿ ಪ್ರೊಫಿಷಿಯೆಂಟ್ ಆಗಿರಿ. ಪ್ರೊಫಿಷಿಯೆಂಟ್ ಇನ್ ದ ಸೆನ್ಸಲ್ಲಿ ಸ್ಯಾಂಪಲ್ ಪ್ರಾಜೆಕ್ಟ್ ಮಾಡಿ. ನಿಮಗೆ ಒಂದು ಸ್ಯಾಂಪಲ್ ಪ್ರಾಜೆಕ್ಟ್ ಮಾಡಿದ್ರೆ ಅದ್ರ ಮೇಲೆ ನಿಮಗೆ ತುಂಬ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಸೊ ದಟ್ ನಿಮಗೆ ಯಾವ ಥರ ಕ್ವಶನ್ಸು ನೀವು ಹೆಂಗೆ ಬೇಕಾದರೂ ನಿಮಗೆ ಆನ್ಸರ್ ಮಾಡೋ ನಾಲೆಡ್ಜ್ ಸಿಗುತ್ತೆ, ಕೆಪಬಿಲಿಟಿ ಕೂಡ ನಿಮಗೆ ಬರುತ್ತೆ. ಸೊ ಹಾಗಾಗಿ ನೀವು ಫಸ್ಟು ಯಾವುದಾದ್ರೂ ಒಂದು ಕೋರ್ಸ್ ಮಾಡಿ, ಕೋರ್ಸ್ ಕಲ್ತ್ಕೊಂಡು ಆಮೇಲೆ ಆ ಕೋರ್ಸ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಮಾಡ್ಕೊಂಡು ಅದ್ರ ಮೇಲೆ ಪ್ರಾಜೆಕ್ಟ್ ಮಾಡಿದ್ಮೇಲೆ ನೀವು ಅದ್ರ ಮೇಲೆ ಕೆಲಸ ಹುಡ್ಕೋದಕ್ಕೆ ಶುರು ಮಾಡಿ, ಆಯಿತಾ? ಆಮೇಲೆ ಇನ್ನೊಂದು ನಾವು ಮಿಸ್ಟೇಕ್ ಮಾಡೋದು ಏನಂತ ಅಂದರೆ, ನಾವು ನಾರ್ಮಲಾಗಿ ಇಂಟರ್ವ್ಯೂಸ್ ಕೊಡಬೇಕಾದ್ರೆ ಬಿಯಾಂಡ್ ದ ಲೈಕ್ ಸಮ್ಟೈಮ್ಸ್ ಏನು ಮಾಡ್ತೀವಿ ಅಂತ ಅಂದರೆ, ಕೆಲವೊಂದು ಫೇಕ್
ಇದನ್ನು ಹಾಕ್ಕೋತೀವಿ ಪ್ರಾಜೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ. ನೀವೇನಾದರೂ ಫೇಕ್ ಪ್ರಾಜೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ಹಾಕ್ಕೊಂಡ್ರೂ ಅದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಳ್ಳಿ. ಸುಮ್ಮನೆ ಎಲ್ಲೋ ಆನ್ಲೈನಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ತೊಗೊಬಂದ್ಬಿಟ್ಟು ನೀವು ರೆಸ್ಯೂಮ್ ತುಂಬ ಹಾಕ್ಬಿಟ್ಟು ಬಟ್ ಅದ್ರ ಮೇಲೆ ಅದ್ರದ್ದೊಂದು ನಿಮ್ಗೆ ಸ್ವಲ್ಪನೂ ನಾಲೆಡ್ಜ್ ಇಲ್ಲ ಅಂತ ಅಂದರೆ ಅದು ನಿಮಗೆ ಡಿಸಡ್ವಾಂಟೇಜ್ ಆಗುತ್ತೆ ನಿಮಗೆ. ಯಾಕಂದರೆ ಇಂಟರ್ವ್ಯೂವರ್ ಹೋದಾಗ ನೀವು ಆ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಕೇಳಿದಾಗ ನೀವು ಆನ್ಸರ್ ಮಾಡಲಿಲ್ಲ ಅಂದರೆ ಇಂಟರ್ವ್ಯೂವರ್ಗೆ ತುಂಬ ಬ್ಯಾಡ್ ಇಂಪ್ರೆಷನ್ ಬರುತ್ತೆ, ಸರಿನಾ? ಸೊ ನೀವು ಏನೇ ಒಂದು ಪ್ರಾಜೆಕ್ಟ್ ಮಾಡಿದ್ರೂ ಅದ್ರ ಬಗ್ಗೆ ನಾಲೆಡ್ಜ್ ಬೆಳೆಸ್ಕೊಳ್ಳಿ, ತಿಳ್ಕೊಳ್ಳಿ, ಓದ್ಕೊಳ್ಳಿ, ಆ ಥರ ಹೋಗಿ. ಆಮೇಲೆ ನಾವು ಕೆಲಸ ಹುಡುಕ್ಬೇಕಾದ್ರೆ ಇನ್ನೊಂದು ತಪ್ಪು ಮಾಡೋದು ಏನಂತ ಅಂದರೆ ಸಪೋಸ್ ನಮಗೆ ಇವಾಗ ನಾವು ಯಾವುದೋ ಒಂದು ಡಿಗ್ರಿ ಡಬಲ್ ಡಿಗ್ರಿ ಮಾಡಿರ್ತೀವಿ, ಅದ್ರ ನೋಡ್ತಾ ಕೆಲಸ ಹುಡುಕ್ತಾ ಇರ್ತೀವಿ. ಸಮ್ ರೀಸನ್ಸು ಕೆಲವು ಸಾರಿ ಡಿಲೇ ಆಗುತ್ತೆ. ಬಟ್ ನಮಗೇನು ಫೈನಾನ್ಷಿಯಲ್ ಪ್ರೆಷರ್ ಆಗ್ಬೋದು ಅಥವಾ ಫ್ಯಾಮಿಲಿ ಪ್ರೆಷರ್ ಇರ್ಬೋದು ಅಥವಾ ಯಾವುದೇ ಅದು ಕಾರಣಗಳಿರ್ಬೋದು. ನಾವೇನು ಮಾಡ್ತೀವಿ, ಇದೇ ಕೆಲಸನ ನಾವೇನಾದರೂ ಬೇರೆದೇನಾದರೂ ಮಾಡೋಣ, ಲೈಕ್ ಒಂದು ಚಿಕ್ಕ ಕೆಲ್ಸಕ್ಕೆ ಹೋಗ್ತಾ ಯಾವುದಾದ್ರೂ ನಾರ್ಮಲ್ ಕೆಲ್ಸಕ್ಕೆ ಹೋಗ್ತಾ ನಾವು ಓದ್ಕೊಂಡು ಆಮೇಲೆ ಬೇಕಾದ್ರೆ ಇದನ್ನು ಕೆಲ್ಸಕ್ಕೆ ಹುಡ್ಕೋಣ ಅಂತ ಹೇಳಿ ತುಂಬ ಜನ ಆ ಥರ ಟ್ರೈ ಮಾಡ್ತಾರೆ. ನನ್ನ ಸಜೆಷನ್ ಏನು ಅಂತ ಅಂದರೆ ಆ ಥರ ಮಾಡೋದನ್ನು ಅವಾಯ್ಡ್ ಮಾಡಿ. ಯಾಕೆ ಅಂತ ಅಂದರೆ ನೀವು ನಿಮಗೆ ಮನುಷ್ಯಂಗೆ ಎಲ್ಲರಿಗೂ ಇರೋದು 24 ಅವರ್ಸು. ನೀವು ಇನ್ನೊಂದು ಕೆಲಸ ಮಾಡಿಕೊಂಡು ಮತ್ತೆ ಬಂದು ಇಲ್ಲಿ ವರ್ಕ್ ಮಾಡ್ತೀವಿ ಅಂದರೆ ನೀವು ತುಂಬ ಡೆಡಿಕೇಟೆಡ್ ಆಗಬೇಕು. ನಮ್ಮ ಬಾಡಿ ಕೂಡ ಸಪೋರ್ಟ್ ಮಾಡೋದಿಲ್ಲ, ಸ್ಟ್ರೈನ್ ಆಗಿಬಿಡುತ್ತೆ. ಸೊ ನೀವು ಈ ಥರ ಪ್ರಾಬ್ಲಮ್ಸ್ ಇದ್ರೂ ಸ್ವಲ್ಪ ದಿನ ಮಟ್ಟಿಗಾದ್ರೂ ನಿಮ್ಮ ಕೆಲಸದ ಬಗ್ಗೆನೇ ಫೋಕಸ್ ಮಾಡಿ, ಅದ್ರ ಬಗ್ಗೆ ತುಂಬ ನಾಲೆಡ್ಜ್ ತಿಳ್ಕೊಂಡು ಪ್ರಾಜೆಕ್ಟ್ಸ್ಗಳು ಮಾಡಿ ನಿಮಗೆ ಖಂಡಿತವಾಗ್ಲೂ ಕೆಲಸ ಸಿಕ್ಕೇ ಸಿಗುತ್ತೆ. ಆಮೇಲೆ ನಾನು ಇನ್ನೊಂದು ಪಾಯಿಂಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಪಾಯಿಂಟ್ ಏನಂತ ಅಂದರೆ ತುಂಬ ಜನ ಬ್ಯಾಕ್ಡೋರ್ ಎಂಟ್ರಿ ಟ್ರೈ ಮಾಡ್ಬೋದಲ್ವಾ ಅಂತ ಹೇಳಿ ಮಾಡ್ತಾರೆ. ದಯವಿಟ್ಟು ಅದು ಕೂಡ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಕೆಲಸ ಸಿಗೋದು ಒಂಥರ, ಬಟ್ ಕೆಲಸ ಸಿಕ್ಕಿದ್ಮೇಲೆ ಅಲ್ಲಿ ನೀವು ಸರ್ವೈವ್ ಆಗಲಿಲ್ಲ ಅಂದರೆ ಅದೇನಾದರೂ ನಿಮಗೆ ಕೆರಿಯರ್ಗೆ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ. ಯಾಕೆಂದರೆ ನನ್ನ ಫ್ರೆಂಡ್ಸೇ ತುಂಬ ಜನ ಆ ಥರ ಹೋಗಿ ಒಳ್ಳೆ MNCಗಳಲ್ಲಿ ಬ್ಯಾಕ್ಡೋರ್ ಎಂಟ್ರಿಯಿಂದ ಹೋಗಿ ಕೆಲಸ ಮಾಡಿ, ಬಟ್ ಅಲ್ಲಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನಲ್ಲಿ ಗೊತ್ತಾಗಿ ಅವ್ರನ್ನ ಆ ತಕ್ಷಣದಿಂದನೇ ಡಿಸ್ಮಿಸ್ ಆಗುತ್ತೆ. ಸೊ ಅದು ಏನಾಗುತ್ತೆ ಅಂತ ಅಂದರೆ ನಮ್ಮ ಕೆರಿಯರ್ಗೆ ತುಂಬ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ. ನಾವು ನೆಕ್ಸ್ಟು ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕು ಅಂತಂದ್ರೂ ನಮಗೆ ಆ ರೆಕಾರ್ಡ್ ಹಿಸ್ಟ್ರಿ ತೋರಿಸ್ತಾ ಇರುತ್ತೆ. ಸೊ ನಾವು ಈ ಆಲ್ರೆಡಿ ಈ ಥರ ಆಗಿ ಬ್ಲ್ಯಾಕ್ ಮಾರ್ಕಲ್ಲಿ ಇದ್ದೀವಿ ಅಂತ ಏನಾದರೂ ಅಂತಂದರೆ ನಾವು ನೆಕ್ಸ್ಟು ಫರ್ದರ್ ಬರೋ ಇಂಟರ್ವ್ಯೂಸ್ ಎಲ್ಲ ತುಂಬ ಸ್ಟಾಪ್ ಆಗುತ್ತೆ. ಯಾಕಂದರೆ ಕೆರಿಯರ್ ಬಿಗಿನಿಂಗಲ್ಲೇ ಈ ಥರ ಎಲ್ಲ ಮಾಡ್ಕೊಳ್ಳೋದು ತಪ್ಪು. ನೀವು ಸಪೋಸ್ 5 ವರ್ಷ 6 ವರ್ಷ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿ ಒಳ್ಳೆ ನಾಲೆಡ್ಜ್ ಇಟ್ಕೊಂಡು ಆಮೇಲೆ ನೀವು ಈ ಥರ ಮಾಡಿದ್ರು ನಮಗೆ ಒಂದಲ್ಲ ಒಂದು ಕಂಪ್ನಿಯಿಂದ ಆಪರ್ಚುನಿಟೀಸ್ ಬಂದೇ ಬರುತ್ತೆ ಅಂತ ಹೇಳಿ ಇದು ಮಾಡ್ಬೋದು. ಆದರೆ ಈ ಥರ ನೀವು ಡೈರೆಕ್ಟ್ ಬ್ಯಾಕ್ ಎಂಟ್ರಿಗೆ ಅಂತೂ ಹೋಗಬೇಡಿ. ಸೊ ಇವು ಕೆಲವು ನನ್ನ ಸಜೆಷನ್ಸು. ಓಕೆ, ನಾನು ಕೆಲಸ ಹುಡುಕ್ಬೇಕಾದ್ರೆ ನಾನು ಫೇಸ್ ಮಾಡಿರೋವಂಥ ಕೆಲವೊಂದೆಲ್ಲ ಪ್ರಾಬ್ಲಮ್ಸ್ ಹೇಳ್ತೀನಿ ಮತ್ತು ನಾನು ಹೆಂಗೆ ಓವರ್ಕಮ್ ಆದೆ ಅಂತಲೇ ಹೇಳ್ತೀನಿ. ನಾನು ಇಂಟರ್ವ್ಯೂ ಕೆಲಸ ಹುಡ್ಕೋ ನನಗೆ ಕ್ಯಾಂಪಸ್ ಆಗಿರಲಿಲ್ಲ. ಸೊ ನಾನು ಕ್ಯಾಂಪಸ್ಸಿಂದ ಹೊರಗಡೆ ಬಂದಾದಮೇಲೆ ಬೆಂಗಳೂರಿಗೆ ಬಂದು ಕೆಲಸ ಹುಡ್ಕೋ ಪರಿಸ್ಥಿತಿ ಬಂತು. ಸೊ ಕೆಲಸ ಹುಡ್ಕೋ ಇದರಲ್ಲಿ ನನಗೆ ಆ ಟೈಮಲ್ಲಿ ಲೈಕ್ ಹೊರಗಡೆ ಬಂದಾದಮೇಲೆ ಹೆಂಗೆ ಕೆಲಸ ಹುಡ್ಕೋಬೇಕು ಅನ್ನೋದು ಸ್ವಲ್ಪ ನಾಲೆಡ್ಜ್ ಕಮ್ಮಿನೇ ಇತ್ತು ಅಂತ ಹೇಳ್ಬೋದು. ಅಷ್ಟು ಗೊತ್ತಿಲ್ಲ. ನೌಕರಿಯಲ್ಲಿ ಯಾರಾದರೂ ಒಬ್ಬರು ಇಬ್ಬರು ಏನಾದರೂ ಫ್ರೆಂಡ್ಸ್ ಆ ಥರ ಮೆಸೇಜ್ ಮಾಡಿ ಇಲ್ಲಿ ಇಂಟರ್ವ್ಯೂಸ್ ನಡೀತಿದೆ, ಇಲ್ಲಿ ಪೂಲ್ಸ್ ನಡೀತಿದೆ ಅಂತ ಹೇಳಿ ಸಜೆಸ್ಟ್ ಮಾಡಿದಾಗ ಅಷ್ಟೇ ಆ ಇಂಟರ್ವ್ಯೂಸ್ಗಳು ಅಷ್ಟೇ ನೋಡ್ಕೊಳ್ಳೋದು. ಅಲ್ಲಿ ತುಂಬ, ಯಾಕಂದರೆ ಪೂಲೆಲ್ಲ ಅಂತ ಅಂದರೆ ತುಂಬ ಜನ ಬಂದಿರ್ತಾರೆ. ಅದರಲ್ಲಿ ನಾವು ರೆಸ್ಯೂಮೆ ಕೊಟ್ಟರು ನಮ್ಮದು ಶಾರ್ಟ್ ಲಿಸ್ಟ್ ಆಗ್ತಿರ್ಲಿಲ್ಲ, ಹೋಗೋದು ಬರೋದು ಇದೇ ಥರ ಆಗ್ತಿತ್ತು. ಸೊ ಲೈಕ್ ಆ ಥರ ನಾನು ನಿಯರ್ಲಿ 2 years ವಿತೌಟ್ ಕೆಲಸ ಇಲ್ಲದೆ ಕೆಲಸ ಹುಡುಕಬೇಕು ಅಂತಲೇ 2 years ನಂದು ವೇಸ್ಟ್ ಆಗಿದೆ. ಈ ಥರನೇ ಮಾಡ್ಕೊಂಡು ಲೈಕ್ ಮತ್ತು ಆಮೇಲೆ ಯಾರಾದರೂ ರೆಫರೆನ್ಸ್ ಕೊಡ್ತಾರೆ ಒಬ್ಬರು ಇಬ್ಬರು ಅಂತ ಅಂದರೆ ಅವ್ರ ಕಾಲ್ಗೆ ವೆಯ್ಟ್ ಮಾಡ್ತಾ ಇರೋದು. ಅವ್ರು ಏನಾದರೂ ರೆಫರೆನ್ಸು, ಈಗ ನಾವು ಒಂದು ಸರಿ ಕಾಲ್ ಮಾಡಿ ಕೇಳಿದಾಗ ನೋಡ್ತೀನಿ ನಿಮ್ಮ ರೆಸ್ಯೂಮ್ ಕಳಿಸಿದ್ರೆ ನಾವು ಹೇಳ್ತೀವಿ ಅಂತ ಹೇಳಿರ್ತಾರೆ. ನಾವೇನು ಮಾಡ್ತೀವಿ, ರೆಸ್ಯೂಮ್ ಕಳಿಸಿದ್ವಿ, ಅವ್ರ ಕಾಲ್ ಬರುತ್ತೆ, ಅವ್ರು ನಮ್ಗೆ ಏನೋ ಹೇಳ್ತಾರೆ, ಸೊ ದಟ್ ನಾವು ಅವಾಗ ಹೋಗೋಣ ಅಂತೇಳಿ ಅದು ಒಂದೇ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತು ಕೂತ್ಕೊಳ್ಳೋದು. ಆಮೇಲೆ
ರೆಸ್ಯೂಮ್ ಕೊಟ್ಟಾದಮೇಲೆ ಓಕೆ ನಮ್ಮ ಲಕ್ ಚೆನ್ನಾಗಿತ್ತು, ನಮಗೆ ಇಂಟರ್ವ್ಯೂ ಕೂಡ ಶೆಡ್ಯೂಲ್ ಆಗಿರುತ್ತೆ. ಸೊ ನಾವು ಇನ್ನೊಂದು ತಪ್ಪೇನು ಮಾಡ್ತೀವಿ ಅಂತಂದರೆ, ನಮಗೆ ರೆಫರೆನ್ಸ್ ಕೊಟ್ಟಿರೋದೆ ಅಲ್ವಾ, ಸ್ವಲ್ಪ ಲೀನಿಯನ್ಸ್ ಆಗಿರುತ್ತೆ, ಲೈಕ್ ನಾವು ಓಕೆ ಏನಾದರೂ ಸ್ವಲ್ಪ ನಾರ್ಮಲಾಗಿ ಮಾಡಿದ್ರು ನಾವು ಸೆಲೆಕ್ಟ್ ಆಗ್ತೀವಿ ಆ ಥರ ಭ್ರಮೆ ಮಾತ್ರ ದಯವಿಟ್ಟು ಇಟ್ಕೋಬೇಡಿ. ಯಾಕಂದರೆ ರೆಫರೆನ್ಸ್ ಕೊಡ್ಸಿರೋದು ಜಸ್ಟ್ ಒಂದು ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ಬೋದು, ಆದರೆ ಅಲ್ಲಿ ಇಂಟರ್ವ್ಯೂಸ್ ತೊಗೊಳ್ಳೋ ಟೆಕ್ನಿಕಲ್ ಪ್ಯಾನಲ್ಸೇ ಬೇರೆ ಥರ ಇರ್ತದೆ. ಮತ್ತು ಅವರು ಯಾವ ರೀತಿಯಾಗಿ ನೀವು ಇಂಟರ್ವ್ಯೂ ಕ್ಲಿಯರಾಗಿ ಚೆನ್ನಾಗಿ ಮಾಡಿದ್ರೆ ಅಷ್ಟೇ ತೊಗೋಬೇಕು ಅನ್ನೋ ರೂಲ್ ಇರುತ್ತೆ. ಈವನ್ ದೋ ರೆಫರೆನ್ಸ್ ಆದ್ರೂ ನಾವು ಇಂಟರ್ವ್ಯೂಸ್ ಕ್ಲಿಯರ್ ಮಾಡಿದ್ರೆ ಏನೋ ನಮ್ಮ ರೆಫರೆನ್ಸ್ ಇದ್ರ ಮೇಲೆ ನಮ್ಮ ಇದು ತೊಗೊಳ್ಬೇಕಂತಂದರೆ ಆ್ಯಸ್ ಎನ್ ಎಂಪ್ಲಾಯಿ ಅವರಿಗೂ ಕೂಡ ತುಂಬ ಆಗುತ್ತೆ, ಆ್ಯಸ್ ಎನ್ ಕ್ಯಾಂಡಿಡೇಟ್ ನೀವು ಓದೋರಿಗೂ ಕೂಡ ನಿಮಗೂ ಕೂಡ ಇಟ್ಸ್ ನಾಟ್ ಗುಡ್. ಓಕೆನಾ, ಅಲ್ಲಿ ಒಳಗಡೆ ಹೋದ್ಮೇಲೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಆ ಥರ ಇದ್ದರೆ ನೀವು ದಯವಿಟ್ಟು ಏನಾದರೂ ರೆಫರೆನ್ಸ್ ಕೊಡೋಂಗಿದ್ರೂ ಬಿ ಪ್ರಿಪೇರ್ಡ್, ಚೆನ್ನಾಗಿ ಪ್ರಿಪೇರ್ ಆಗಿ. ಏನೇ ಟೆಕ್ನಿಕಲ್ ಸ್ಕಿಲ್ ಮೇಲೆ ನೀವು ಹೋಗಬೇಕು ಅಂತ ಅಂದ್ರೂ ಆ ಟೆಕ್ನಿಕಲ್ ಸ್ಕಿಲ್ಸ್ನ ಓದ್ಕೊಳ್ಳಿ, ಎಲ್ಲನೂ ಓದ್ಕೊಳ್ಳಿ, ಬರ್ಕೊಳ್ಳಿ, ಯಾವುದ್ಯಾವ್ದು ಇಂಪಾರ್ಟೆಂಟ್ ಥಿಂಗ್ಸ್ ಹೇಳ್ಬೋದು ಅಂತೇಳಿ. ಇಂಟರ್ವ್ಯೂಸಲ್ಲಿ ಏನು ಗೊತ್ತಾ, ಏನು ಈಗ ನಮಗೆ IAS KS ಲೈಕ್ ಬಲ್ಕಲ್ಲಿ ತುಂಬ ಇರುತ್ತೆ ಓದ್ಕೊಳ್ಳೋದು, ಹಾಗಿಲ್ಲ. ಸೊ ಲೈಕ್ ದೇ ವಿಲ್ ಬಿ ಸ್ಪೆಸಿಫಿಕ್ ಸೆಟ್ ಆಫ್ ಕ್ವಶನ್ಸ್, ಅದೇ ಕೇಳ್ತಾರೆ. ಅದು ಬಿಟ್ಬಿಟ್ಟು ಏನು ಯಾರು, ಯಾಕೆಂದರೆ ಆ್ಯಸ್ ಎನ್ ಫ್ರೆಷರ್ ಲೈಕ್ ದಿ ನಾಟ್ ಎಕ್ಸ್ಪೆಕ್ಟ್ ಎವ್ರಿಥಿಂಗ್ ಯು ಶುಡ್ ಡೆವಲಪ್ ಅಂತ ಅಲ್ವಾ. ಸೊ ಲೈಕ್ ಬೇಸಿಕ್ಕು ಸ್ವಲ್ಪ ನಾಲೆಡ್ಜು, ಲೈಕ್ ನಿಮಗೆ ಕಲಿಯೋ ಆಸಕ್ತಿ ಇದೆ, ಏನೇ ಕೊಟ್ಟರು ಕಲಿತೀವಿ, ಮಾಡ್ತೀವಿ, ನಮ್ಮ ಕೇಪಬಿಲಿಟಿ ನಾವು ಇದೆ ಅನ್ನೋದನ್ನು ನೀವು ತೋರಿಸ್ಕೊಡಿ ಇಂಟರ್ವ್ಯೂಸಲ್ಲಿ. ಸೊ ದಟ್ ಯಾಕಂದರೆ ಫ್ರೆಷರ್ಸ್ಗೆ ಆ ಸ್ಕಿಲ್ ಸೆಟ್ಟೇ ಮೇನ್ ಇಂಪಾರ್ಟೆಂಟು. ಇನಿಷಿಯಲಾಗಿ ಯಾರಿಗೂ ಏನೂ ಬರೋಲ್ಲ, ಆಬ್ವಿಯಸ್ಲಿ ಎಲ್ಲರೂ ಅಲ್ಲಿ ಹೋದ್ಮೇಲೆ ಎಲ್ಲ ಕಲಿತು ಮಾಡೋದು. ಸೊ ಇಂಟರ್ವ್ಯೂವರ್ಗೆ ನಿಮ್ಗೆ ಆ ಒಂದು ಇಂಪ್ರೆಷನ್ ಬರಬೇಕು ನಿಮ್ಮ ಮೇಲೆ, ಆ ಥರ ಮಾಡ್ಕೊಡಿ. ಓಕೆ, ಇವಾಗ ನನ್ನ ಜರ್ನಿಯಲ್ಲಿ ನಾನು ಕೆಲಸ ಹುಡುಕ್ಬೇಕಾದ್ರೆ ನನ್ನ ಕೆಲಸ ನಂದು ಡಿಗ್ರಿ ಮುಗಿದ ತಕ್ಷಣ ಹೊರಗಡೆ ಬಂದ ತಕ್ಷಣ 1 ಇಯರು ನಂದು ಸುಮ್ಮನೆ ಯಾವುದಾದ್ರೂ ಕೆಲವೊಂದು ಕಂಪ್ನೀಸ್ ಏನಾದರೂ ಪೋಲು ಅಥವಾ ಫ್ರೆಂಡ್ ರೆಫರೆನ್ಸು ಆ ಥರ ಇಂಟರ್ವ್ಯೂಸ್ ಅಷ್ಟೇ ಕೊಟ್ಕೊಂಡು ಅಲ್ಲಿ ಯಾವುದೂ ಕೂಡ ಸೆಲೆಕ್ಟ್ ಆಗದೆ 1 ವರ್ಷ ಪೂರ್ತಿ ವೇಸ್ಟ್ ಆಯಿತು. ಸೊ ನಾನು ಸೆಕೆಂಡ್ ಇಯರಲ್ಲಿ ಏನು ಮಾಡ್ತಂದೆ, ಯಾಕಂದರೆ ನಿಮಗೆ ಆಲ್ರೆಡಿ ಇನ್ನೊಂದು ಬ್ಯಾಚ್ ಪಾಸ್ಡ್ ಔಟ್ ಆಗುತ್ತೆ. ಸೊ ನಿಮ್ಮನ್ನು ಫ್ರೆಷರಾಗಿ ಕನ್ಸಿಡರ್ ಮಾಡುವಾಗ ರೀಸೆಂಟ್ ಪಾಸ್ಡ್ ಔಟ್ ಇರೋನು ಮಾತ್ರ ಕ್ಯಾಂಡಿಡೇಟ್ಸ್ನ ಕನ್ಸಿಡರ್ ಮಾಡ್ತಾರೆ. ನಂದು ಆಲ್ರೆಡಿ 1 ಇಯರ್ ಆಗಿತ್ತು. ಸೊ ನಾನು ಅವಾಗ ಏನು ಮಾಡ್ತೆ ಅಂತ ಅಂದರೆ ಕೋರ್ಸಿಗೆ ಜಾಯಿನ್ ಆದೆ. ಸೊ ನಾನು ಟೆಕ್ನಿಕಲ್ ಒಂದು ಕೋರ್ಸ್ ಮಾಡಿದೆ. ಸೊ ನೀವು ಕೋರ್ಸ್ ಮಾಡುವಾಗಲೂ ಅಷ್ಟೇ, ಯಾಕಂದರೆ ನೀವು ಆಲ್ರೆಡಿ ಸಫರ್ ಆಗಿರ್ತೀರ ಕೆಲಸ ಇಲ್ಲದೆ, ತುಂಬ ಕಾನ್ಷಿಯಸ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಕೋರ್ಸ್ ಮಾಡಿ ನಾಲೆಡ್ಜ್ ಬೆಳೆಸ್ಕೊಳ್ಳಿ, ಕಲ್ತ್ಕೊಳ್ಳಿ. ಸೊ ನಾನು ಆ ಕೋರ್ಸ್ ಮಾಡಿರೋದ್ರಿಂದ ನನಗೆ ಅವಾಗ ಸ್ವಲ್ಪ ನಾನು ಆ ಕೋರ್ಸ್ನ ನನ್ನ ರೆಸ್ಯೂಮೇಲಿ ಆ್ಯಡ್ ಆದ ತಕ್ಷಣ ನನಗೆ ನಾರ್ಮಲ್ ತುಂಬ ಸ್ಟಾರ್ಟಪ್ ಕಂಪ್ನೀಸ್ಗಳಲ್ಲಿ ಕೆಲವೊಂದು ಇಂಟರ್ವ್ಯೂಸ್ ಶೆಡ್ಯೂಲ್ ಆಗ್ತಾ ಬಂತು. ಸೊ ನಾನು ಶೆಡ್ಯೂಲ್ ಆಗಿದ್ದು ಒಂದು ಕಂಪ್ನಿಯಲ್ಲಿ ನನಗೆ ಒಂದು ಕೆಲಸ ಸಿಕ್ತು. ಆದರೆ ಈ ಕೆಲಸದ ಡಿಸಡ್ವಾಂಟೇಜ್ ಏನಾಗಿತ್ತು ಅಂತ ಅಂದರೆ 3 months ಆ್ಯಸ್ ಎನ್ ಇಂಟರ್ನ್ಶಿಪ್ ಆಗಿ ನಾವು ವರ್ಕ್ ಮಾಡಬೇಕಿತ್ತು. ಅಂದರೆ ನಾವು ಕೆಲಸ ಮಾಡ್ತಿರ್ತೀವಿ, ಆದರೆ ನಮಗೆ ಯಾವುದೇ ಥರದ ಸ್ಯಾಲ್ರಿ ಇರೋದಿಲ್ಲ. ಆಮೇಲೆ 3 months ಆದಮೇಲೆ ನಮ್ಮ ಕೆಲಸ ಚೆನ್ನಾಗಿದೆ, ನಾವು ಲೈಕ್ ವಿ ಆರ್ ಗುಡ್ ಕ್ಯಾಂಡಿಡೇಟ್ ಅಂತ ಅಂದರೆ, ಸೊ ಆವಾಗ ಅವ್ರನ್ನ ಪರ್ಮನೆಂಟ್ ನಮ್ಮ ಎಂಪ್ಲಾಯಿ ಆಗಿ ತೊಗೊಂಡು ಸೊ ಅಲ್ಲಿಂದ ನಮಗೆ ಸ್ಯಾಲ್ರಿ ಪೇ ಮಾಡ್ತಾರೆ ಅಂತ ಹೇಳಿ ಆ ಥರದ್ದು ಒಂದು ಇದರಲ್ಲಿ ನಾನು ಜಾಯಿನ್ ಆದೆ. ಸೊ ಅಲ್ಲಿ ಕೆಲಸ ನಮಗೆ ಅದು ತುಂಬಾ ಹೆಲ್ಪ್ ಆಯಿತು. ಯಾಕಂದರೆ ನೀವು ಮೇಯ್ನ್ ಪ್ರಾಡಕ್ಟ್ ಬಿಲ್ಡ್ ಮಾಡ್ತಾ ಇರೋರು ಅಂಡರಲ್ಲಿ ನೀವು ಹೋಗಿ ಇಂಟರ್ನ್ಶಿಪ್ ಮಾಡ್ತೀರಿ, ಲೈಕ್ ನೀವು ಕೆಲಸ ಆ್ಯಸ್ ಎ ಜೂನಿಯರಾಗಿ ಜಾಯಿನ್ ಆದರೆ ನಿಮಗೆ ಏನು ಪ್ರಿಯರ್ ವರ್ಕ್ ನಾಲೆಡ್ಜ್ ಇರೋಲ್ಲ. ಯಾಕಂದರೆ ನೀವು ಎಷ್ಟೇ ಕೋರ್ಸ್ ಮಾಡಿದ್ರು ಏನೇ ಮಾಡಿದ್ರು ಮೇಯ್ನ್ ವರ್ಕ್ ಅದೇ ಬೇರೆ ಥರ ಇರುತ್ತೆ. ಬೇರೆ ಥರ ಇನ್ ದ ಸೆನ್ಸ್ ಕಂಪ್ಲೀಟ್ ಬೇರೆ ಥರ ಇಲ್ಲ, ಲೈಕ್ ಅವ್ರದ್ದೇ ಆದಂಥ ಒಂದು ಟೂಲ್ ಇರುತ್ತೆ, ಅವ್ರದ್ದೇ ಆದ ಪ್ರಾಜೆಕ್ಟ್ ಇರುತ್ತೆ, ಅದಕ್ಕಾದ ಒಂದು ಗೈಡೆನ್ಸ್ ಇರುತ್ತೆ, ಅವೆಲ್ಲ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ನಮಗೆ ಆ ಥರದ ಎನ್ವಿರಾನ್ಮೆಂಟಲ್ಲಿ ಒಂದು ಪ್ರಾಜೆಕ್ಟ್ ಮಾಡೋ ಒಂದು ಚಾನ್ಸ್ ಸಿಕ್ತು. ಸೊ ನಾವು ಲೈಕ್ ಆ್ಯಸ್ ಎನ್ ಇಂಟರ್ನ್ಸ್ ಒಂದು 10 ಜನನ ಹೈರ್ ಮಾಡಿದರು. ಎಲ್ಲರದ್ದು ಅದೇ ಥರ, ಲೈಕ್ ಯಾರಿಗೂ ಪೇ ಇರಲ್ಲ, ಒನ್ಸ್ ಲೈಕ್ 3 months ಆದಮೇಲೆ ಪೇ, ಆ ಥರ ಎಲ್ಲರದ್ದು ಅದೇ ಥರ. ಸೊ ನಾವು ಜಾಯಿನ್ ಆದ್ವಿ. ಸೊ ಎಲ್ಲರೂ ಇಂದ ಹಂಗರ್ ಲೈಕ್ ಕೆಲಸ ಕಲೀಲೇಬೇಕು, ಕೆಲಸ ಮಾಡಬೇಕು, ಸೊ ಲೈಕ್ ನಮ್ಮ ಫ್ಯೂಚರಲ್ಲಿ ಒಳ್ಳೆ ಕೆಲಸ ಸಿಗಬೇಕು ಅನ್ನೋ ಒಂದು ಹಸಿವಿರುತ್ತಲ್ಲ. ಸೊ ಹಾಗಾಗಿ ಪ್ರಾಜೆಕ್ಟು ಎಲ್ಲ ಚೆನ್ನಾಗಿ ಮಾಡಿದ್ವಿ, ಕೆಲಸ ಕಲ್ತ್ಕೊಂಡ್ವಿ. ಆದರೆ ನಮಗೆ ಬ್ಯಾಡ್ ಲಕ್ ಏನಿತ್ತು ಅಂತ ಅಂದರೆ 3 months ಆದಮೇಲೆ ಈವೆಂದು ನಮ್ಮ ಪ್ರಾಜೆಕ್ಟ್ ನಾವು ಚೆನ್ನಾಗಿ ಒಂದು ಸ್ಯಾಂಪಲ್ ಪ್ರಾಜೆಕ್ಟ್ ಕೊಟ್ಟಿದ್ರು, ಅದನ್ನು ನಾವು ಚೆನ್ನಾಗಿ ಮಾಡಿದ್ರು ಕೂಡ ನಮ್ಮನ್ನು ಯಾರನ್ನೂ ಪರ್ಮನೆಂಟ್ ಎಂಪ್ಲಾಯೀಸ್ ಆಗಿ ಕಂಟಿನ್ಯೂ ಮಾಡಲಿಲ್ಲ.
ಲೈಕ್ ಅವ್ರೇನು ಹೇಳಿದ್ರು ಅಂದರೆ, ಇಲ್ಲ ಇನ್ನೂ ಒಂದು 3 ಮಂತ್ಸು ನೀವು ವರ್ಕ್ ಮಾಡಿ, ಆಮೇಲೆ ಇನ್ನೂ ನಿಮ್ಮ ವರ್ಕ್ ಎಲ್ಲ ನೋಡಿ ನಾವು ಆಮೇಲೆ ನಿಮಗೆ ಪೇ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರು. ಸೊ ಅಲ್ಲಿಗೆ ಏನಾಗ್ಬಿಡ್ತು ಅಂತ ಅಂದರೆ, ನಾವು ತುಂಬ ಸರೌಂಡಿಂಗಲ್ಲಿ ಬೇರೆ, ಯಾಕಂದರೆ ನಮಗಿನ್ನಂತೂ ಮುಂಚೆನೇ ಸ್ವಲ್ಪ ಜನ ಆ ಥರ ಜಾಯಿನ್ ಆಗಿರೋರ್ನೆಲ್ಲ ಕೇಳ್ತಿದ್ವಿ, ಹೇಗೆ ಪರ್ಮನೆಂಟ್ ಆಗ್ತೀವ ಏನು ಅಂತ. ಸೊ ದ ಒಪಿನಿಯನ್ ವಾಸ್ ನಾಟ್ ಗುಡ್, ಅಂದರೆ ಅಷ್ಟು ಪಾಸಿಟಿವ್ ಆಗಿರಲಿಲ್ಲ. ಏನಾಯಿತು ಅಂದರೆ, ಕೆಲವರು ಡ್ರಾಪ್ ಆಗಿಬಿಟ್ರು, ಬೇರೆ ಏನೋ ಕೆಲಸಗಳು ನೋಡ್ಕೊಂಡು ಹೋದರು. ನಾನು ಕೂಡ ಡ್ರಾಪ್ ಆದೆ, ಯಾಕೆಂದರೆ ನನಗೆ ಸ್ಯಾಲ್ರಿ ನೀಡಿತ್ತು. ಸೊ ಲೈಕ್ ಸ್ಯಾಲ್ರಿ ಇಲ್ಲದೆ ಎಷ್ಟು ದಿನ, ಆಲ್ರೆಡಿ ನಿಯರ್ಲಿ 6 ಮಂತ್ಸ್ ನಾವು ಇಲ್ಲೇ ಕೆಲಸ ಮಾಡಿದ್ವಿ ಸ್ಯಾಲ್ರಿ ಇಲ್ದಲೇನ. ಸೊ ಲೈಕ್ ನಂಗೆ ನೆಕ್ಸ್ಟು ಸ್ಯಾಲ್ರಿ ಬೇಕು, ಸೊ ಲೈಕ್ ನಮ್ಮ ಫ್ಯಾಮಿಲಿಗೆ ನೀಡಿತ್ತು. ಸೊ ನಾನು ಹಾಗಾಗಿ ಡ್ರಾಪ್ ಮಾಡಿದೆ. ಡ್ರಾಪ್ ಆದಮೇಲೆ ಆವಾಗ ನಾನು ಆ್ಯಕ್ಚುಲಾಗಿ ಇಂಟರ್ವ್ಯೂಸ್ ಮತ್ತೆ ಕೂಡ ಶುರು ಮಾಡಿದೆ. ಯಾಕಂದರೆ ಇವಾಗ ನಂಗೆ ಅಡ್ವಾಂಟೇಜ್ ಏನಾಯಿತು ಅಂದರೆ, ನಾನು ಕೋರ್ಸ್ ಮಾಡಿದ್ದೆ, ಆಮೇಲೆ ಒಂದು ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಥರ ಮಾಡಿದ್ದೆ, ವರ್ಕ್ ಮಾಡಿದ್ದೆ. ಆದರೆ ಒಂದು ಇಲ್ಲಿ ನನಗೆ ಪ್ರಾಬ್ಲಮ್ ಏನಾಯಿತು ಅಂದರೆ, ನಾನು ಕೋರ್ಸು ಒಂದು ಸ್ಕಿಲ್ ಮೇಲೆ ಮಾಡಿದ್ದೆ, ಆಮೇಲೆ ನಾನಿಲ್ಲಿ ಇಂಟರ್ನ್ಶಿಪ್ ವರ್ಕ್ ಮಾಡೋದೇ ಒಂದು ಸ್ಕಿಲ್ ಆಯಿತು. ಬಟ್ ಮೋರ್ ಓವರ್ ಅದು ಕೂಡ ನಿಮಗೆ ಯಾವ ಥರ ಆ್ಯಡ್ ಆನ್ ಅಡ್ವಾಂಟೇಜ್ ಆಗುತ್ತೆ ಅಂದರೆ, ಫ್ಯೂಚರಲ್ಲಿ ನೀವು ಕಂಪ್ನಿಗೂ ಜಾಯ್ನ್ ಅದನ್ನು ಹೇಳ್ತೀನಿ ನಾನು. ಈ ಥರ ನಾನು ಇಂಟರ್ವ್ಯೂಸ್ ಕೊಡ್ತಾ ಇರುವಾಗ, ಕೆಲಸ ಹುಡುಕ್ತಾ ಇರುವಾಗ ನನಗೊಂದು ಕಡೆ ಆಪರ್ಚುನಿಟಿ ಸಿಕ್ತು. ಆಪರ್ಚುನಿಟಿಲಿ ನಾನು ಕೋರ್ಸ್ ಮಾಡಿದ್ದೆ ಅಲ್ವಾ, ಸೊ ಅದ್ರ ಮೇಲೆ ನನಗೆ ಕೆಲಸ ಸಿಕ್ತು. ಆ ಸ್ಕಿಲ್ ಸೆಟ್ ಮೇಲೆ ನನಗೆ ಕೆಲಸ ಸಿಕ್ತು. ಸೊ ಲೈಕ್ ನನಗೆ ತುಂಬ ಅಂದರೆ ಹೇಳಬಾರ್ದು ಆ್ಯಕ್ಚುಲಿ, ಆ ಥರ ಕೆಲಸಕ್ಕೋಸ್ಕರ ಹುಡುಕಿ ಮಾಡಿರ್ತಾರಲ್ವ, ಅವ್ರಿಗೆ ಗೊತ್ತಿರುತ್ತೆ ಆ ಪೇಯ್ನ್ ಹೆಂಗಿರುತ್ತೆ, ಆ ಹಂಗರ್ ಹೆಂಗಿರುತ್ತೆ, ಆ ಸ್ವೀಟ್ನೆಸ್ ಹೆಂಗಿರುತ್ತೆ ಅಂತ ಹೇಳಿ. ಸೊ ನಂಗೆ ಕೆಲಸ ಸಿಕ್ತು. ಅಲ್ಲಿ ಕೂಡ ಲೈಕ್ ರೀಸನಬಲ್ ಪೇ, ಇಟ್ಸ್ ನಾಟ್ ಲೈಕ್ ಹೈ ಪೇಯ್ಡ್ ಅಲ್ಲ, ಆ್ಯಂಡ್ ಆಲ್ಸೋ ಇಟ್ಸ್ ನಾಟ್ ಲೈಕ್ ಲೋ ಪೇಯ್ಡು ಅಲ್ಲ. ಆವಾಗಿನ ಇದಕ್ಕೆ ಆ ಡ್ಯೂರೇಷನ್ನಲ್ಲಿ ಅರೌಂಡ್ 2014 ಆ ಟೈಮಲ್ಲಿ ನನಗೊಂದು ಫೀಸಿಬಲ್ ಸ್ಯಾಲ್ರಿ ಬರೋ ಸಂಬಳ ಸಿಕ್ತು. ಅಲ್ಲಿ ನಾನು ಕೆಲಸ ಶುರು ಮಾಡಿದೆ. ನಾನು ಅಲ್ಲಿ ಕೆಲಸ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದೆ. ಲೈಕ್ ಅದು ಒಂದು ಸಣ್ಣ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಆಗಿದ್ರೂ ತುಂಬಾ ಕೆಲಸ ಇರೋದು, ಸ್ಟ್ರೆಚ್ ಮಾಡಿ ವರ್ಕ್ ಮಾಡಿ. ಸೊ ನಂಗೆ ಅಲ್ಲಿ ಒಳ್ಳೆ ರಿಕಗ್ನಿಷನ್ ಬಂತು. ಆದರೆ ಅಲ್ಲೂ ಕೂಡ ನನಗೆ ಇನ್ನೊಂದು ಪ್ರಾಬ್ಲಮ್ ಏನಾಯಿತು ಅಂತ ಅಂದರೆ, ಅಲ್ಲಿ ಕಲ್ತಿದ್ದು ಒಂದು ಬೇಸ್ಡ್ ಆನ್ ಒಂದು ಟೂಲ್ ಮೇಲೆ ವರ್ಕ್ ಮಾಡಬೇಕಾಗಿ ಬಂತು ನಾವು. ಆ ಟೂಲು ಮಾರ್ಕೆಟಲ್ಲಿ ಇಟ್ಸ್ ಲೈಕ್ ಎ ಪೇಯ್ಡ್ ವರ್ಷನ್. ಆ ಟೂಲು ತುಂಬ ಕಡಿಮೆ ಅಂದರೆ ಕಡಿಮೆ ಕಂಪ್ನೀಸ್ ಅಷ್ಟೇ ಆ ಟೂಲ್ ಯೂಸ್ ಮಾಡ್ತಿದ್ರು, ಆಯಿತಾ. ಸೊ ಆ್ಯಕ್ಚುಯಲ್ ಟೆಕ್ನಿಕಲ್ ಸ್ಕಿಲ್ ಸೆಟ್ ಆ ಟೂಲ್ ಬಿಹೈಂಡ್ ಯೂಸ್ ಮಾಡಿರೋದು ಒಂದು ಮೇನ್ ಕೋರ್ಸೇ ಆಗಿದ್ರು ನಾವು ಆ ಟೂಲ್ ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ತುಂಬ ಟೆಕ್ನಿಕಲ್ ಬೆಳೀಲಿಲ್ಲ, ನಾಲೆಡ್ಜ್ ಸಿಗಲಿಲ್ಲ, ದ ಎಕ್ಸ್ಪ್ಲೋಷರ್ ವಾಸ್ ವೆರಿ ಲೆಸ್. ಸೊ ನಾವು ಇದರಲ್ಲೇ ಆ ಥರನೇ, ಬೇಕಂದರೆ ಹೊರಗಡೆ ಬಂದು ಮತ್ತೆ ಆ್ಯಸ್ ಎನ್ ಎಕ್ಸ್ಪೀರಿಯನ್ಸ್ ನೀನು ಆಚೆ ಬಂದ್ರೂ ನೀನು ಲೈಕ್ ವೆನ್ ಯು ಆರ್ ಫೇಸಿಂಗ್ ಎನ್ ಇಂಟರ್ವ್ಯೂಸ್ ಅಗೇನ್ ನೀವು ತುಂಬ ಡೆಫಿನೇಷನ್ಸ್ ಕೊಡಬೇಕು, ನೀವು ಪ್ರಾಜೆಕ್ಟ್ಸ್ ತೋರಿಸ್ಬೇಕು, ನಿಮ್ಮ ವರ್ಕ್ ಎಲ್ಲ ತೋರಿಸ್ಬೇಕು. ಯಾಕೆ ಅಂದರೆ ನೀವು ಎಕ್ಸ್ಪೀರಿಯನ್ಸಾಗಿ ವರ್ಕ್ ಮಾಡ್ತಾ ಅಂದರೆ ಎಕ್ಸ್ಪೆಕ್ಟೇಷನ್ಸು ಇನ್ನೂ ಜಾಸ್ತಿ ಆಗಿರುತ್ತೆ. ಸೊ ನಾವು ಹೆಂಗೆ ಅದನ್ನು ಆ್ಯಡ್ ಆನ್ ಅಡ್ವಾಂಟೇಜ್ ಮಾಡ್ಕೊಂಡಿದ್ವಿ ಅಂತಂದರೆ, ನಮ್ಮ ಜೊತೆ ಟೀಮಲ್ಲಿರೋರು ಬೇರೆ ಬೇರೆ ಕಡೆಯಿಂದ ಸ್ವಲ್ಪ ಜನ ಬಂದಿರೋರು, ಅವ್ರಿಗೆ ನಾಲೆಡ್ಜ್ ಇತ್ತು ಬೇರೆ ಸ್ಕಿಲ್ ಸೆಟ್ ಮೇಲೆಲ್ಲ ವರ್ಕ್ ಮಾಡಿ, ಆಯಿತಾ. ಅವರು ಒಂದು ಸ್ಮಾಲ್ ಪ್ರಾಜೆಕ್ಟ್ ಶುರು ಮಾಡ್ತಾ ಹೋದರು. ನಾವು ಲೈಕ್ ವಿತ್ ಅವರ್ ಓನ್ ಇಂಟ್ರೆಸ್ಟ್ ನಾವು ಈ ಒಂದು ಟೂಲ್ ಯೂಸ್ ಮಾಡ್ತಾನೇ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರೋ ಸ್ಕಿಲ್ ಸೆಟ್ನ ಕಲ್ತ್ಕೊಂಡು ಅದ್ರ ಮೇಲೆ ರಿಸರ್ಚ್ ಮಾಡಿ ಓದ್ಕೊಂಡು ಒಂದು ಮಿನಿ ಪ್ರಾಜೆಕ್ಟ್ ಥರ ಮಾಡಿ, ಸೊ ದಟ್ ಲೈಕ್ ನಮಗೆ ಫ್ಯೂಚರಲ್ಲಿ ಏನಾದರೂ ನಾವು ಹೊರಗಡೆ ಬಂದಾದ್ಮೇಲೂ ಕೂಡ ನಾವು ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನಾನು ಆ ಥರ ನೆಕ್ಸ್ಟು ಫರ್ದರ್ ನನ್ನ ಕಂಪ್ನೀಸ್ ನಾನು ಇಂಟರ್ವ್ಯೂಸ್ ಕೊಡಬೇಕಾದ್ರೆ ನಾವು ಒಂದು ಸ್ಮಾಲ್ ಪ್ರಾಜೆಕ್ಟ್ ವಿಚ್ ಇಸ್ ಆನ್ ಡಿಮ್ಯಾಂಡಲ್ಲಿರೋ ಸ್ಕಿಲ್ ಸೆಟ್ಟಲ್ಲಿ ನಾವು ಮಾಡಿದ್ವಲ್ಲ, ಅದ್ರ ಮೇಲೆ ಚೆನ್ನಾಗಿ ಓದ್ಕೊಂಡು ಅದ್ರ ಮೇಲೆ ನಾವು ಇಂಟರ್ವ್ಯೂಸ್ ಕೊಟ್ಟೆ. ಸೊ ನಂಗೆ ನಂಬರ್ ಆಫ್ ಆಪರ್ಚುನಿಟೀಸ್ ಬಂತು, ನಂಬರ್ ಆಫ್ ಕಾಲ್ಸ್ ಬರ್ತಿತ್ತು, ತುಂಬ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ದವ್ರು. ಆದಷ್ಟು ಇಂಟರ್ವ್ಯೂಸು ಜಾಸ್ತಿ ಅಟೆಂಡ್ ಮಾಡಿ. ಯಾಕೆ ಗೊತ್ತಾ, ಇಂಟರ್ವ್ಯೂಸಲ್ಲೇ ನಿಮಗೆ ಲರ್ನಿಂಗ್ ತುಂಬ ಇರುತ್ತೆ. ಯಾಕಂದರೆ ನೀವು ಎಷ್ಟೇ ಓದಿದ್ದೀವಿ ಅಂತ ಅಂದ್ರೂ ಅದು ಯಾವುದು ಮ್ಯಾಟ್ರ್ ಆಗೋಲ್ಲ. ನಿಮ್ಮ ಇಂಟರ್ವ್ಯೂಸ್ ಕೊಟ್ಟಾಗ ಅಷ್ಟೇ ನೀವು ಎಷ್ಟು ನಾಲೆಡ್ಜು, ಮೋರ್ ಓವರ್ ನಿಮ್ಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ನೀವು ಹೆಂಗೆ ಆನ್ಸರ್ ಮಾಡಬೇಕು, ಅದು ಅಲ್ಲದೆ ನೀವು ತುಂಬ ತಿಳ್ಕೊತೀರಾ. ಯಾಕಂದರೆ ನಾವು ಅಂದ್ಕೊಂಡಿರ್ತೀವಿ, ದಿಸ್ ಇಸ್ ಫಾರ್ ಓನ್ಲಿ ಆ್ಯಂಡ್ ಮೇಂಟ್ ಫಾರ್ ದಿಸ್, ಅಂದರೆ ಇದು ಬರೀ ಇಷ್ಟಕ್ಕೆ ಯೂಸ್ ಮಾಡ್ತೀವಿ ಅಂತೇಳಿ ನಮ್ಗೆ ಅಷ್ಟೇ ಗೊತ್ತಿರುತ್ತೆ. ಆದರೆ ಅದೆಲ್ಲ ಅದ್ರ ಬಗ್ಗೆ ಇನ್ನೂ ತುಂಬ ಯೂಸಸ್ ಇರುತ್ತೆ. ಅದೆಲ್ಲ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಈ ಥರ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದಾಗ ಇಂಟರ್ವ್ಯೂಯರು ಇಸ್ ಎ ವೆಲ್ ಸ್ಕಿಲ್ಡ್ ಪರ್ಸನ್ ಇರ್ತಾರೆ ಅವರು.
ಸೊ ಅವರು ನಮಗೆ ಕೆಲವೊಂದು ಇಂಟರ್ವ್ಯೂರ್ಸು ತುಂಬ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ, ಇದು ದಿಸ್ ಇಸ್ ಮೆಂಟ್ ಫಾರ್ ದಿಸ್. ಈವನ್ ಗೊತ್ತಿಲ್ಲ, ನೀವು ಇಂಟರ್ವ್ಯೂ ಕೊಡುವಾಗ್ಲೂ ಅಷ್ಟೇ, ಸಪೋಸ್ ಇಫ್ ಯು ಡೋಂಟ್ ನೋ ಸಮಥಿಂಗ್ ಯು ಆಕ್ಸೆಪ್ಟ್ ಇಟ್. ಗೊತ್ತಿಲ್ಲ ಅಂದರೆ ಒಪ್ಕೊಳ್ಳಿ, ಇದು ನಮಗೆ ಗೊತ್ತಿಲ್ಲ, ಲೈಕ್ ಇದನ್ನು ಕಲಿಯೋದಕ್ಕೆ ನಾವು ಇಫ್ ಚಾನ್ಸ್ ಸಿಕ್ತು ಅಂದರೆ ನಾವು ಕಲಿತೀವಿ ಅಂತ ಹೇಳ್ಬಿಟ್ಟು ನೀವು ಈ ಥರ ಒಪ್ಕೊಳ್ಳಿ. ಸೊ ದಟ್ ನಿಮ್ಗೆ ಇಂಟರ್ವ್ಯೂರ್ ಮೇಲೆ ಒಳ್ಳೆ ಇಂಪ್ರೆಷನ್ ಬರುತ್ತೆ. ವೀಕ್ಷಕರೇ, ನಾನು ಇನ್ನೊಂದು ಮೇನ್ ಪಾಯಿಂಟ್ ಹೇಳೋದು ಮತ್ತೆ ಕೆಲಸ ಹುಡುಕೋದೇನೆಂದರೆ, ಎಸ್ಪೆಷಲಿ ದಿಸ್ ಈಸ್ ಫಾರ್ ಗರ್ಲ್ಸ್. ಓಕೆ, ನೀವು ಕೆಲಸ ಹುಡುಕ್ಬೇಕಾದ್ರೆ ಸಪೋಸ್ ನೀವು ಲೈಕ್ ನಿಮಗೆ ಜಾಬ್ ತುಂಬ ನೀಡಿದೆ, ಈ ಥರ ಹುಡುಕ್ತಿದ್ದೀವಿ ಅಂತ ಅಂದರೆ ತುಂಬ ಟ್ರ್ಯಾಪ್ ಮಾಡೋ ಜನಗಳಿದ್ದಾರೆ. ನಿಮಗೆ ಕೆಲಸ ಕೊಡಿಸ್ತೀವಿ, ನೀವು ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ನಿಮ್ಮ ರೆಸ್ಯೂಮ್ ತೊಗೊಂಡು, ಸೊ ದಟ್ ನಾವು ಮೀಟ್ ಮಾಡಿ ಡೈರೆಕ್ಟಾಗಿ ನಿಮಗೆ ಡೈರೆಕ್ಟ್ ಎಂಟ್ರಿ ಮಾಡಿಸ್ತೀನಿ ಆ ಥರ ಅಂತ ಹೇಳಿ ತುಂಬ ಜನ ಅಂದರೆ ತುಂಬ ಜನ ಟ್ರೈ ಮಾಡ್ತಾರೆ. ನಾನು ಗರ್ಲ್ಸೇ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ, ಬಿ ಕೇರ್ಫುಲ್. ಯಾಕಂದರೆ ಯಾರೂ ಗೊತ್ತಿಲ್ಲದಿರೋ ಅನ್ನೋನ್ ಪರ್ಸನ್ಸು ನಿಮಗೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಮುಂದೆ ಬರೋದಿಲ್ಲ. ಎಲ್ಲರೂ ಯಾವುದೋ ಒಂದು ಉದ್ದೇಶ ಇಟ್ಕೊಂಡೇ ಹೇಳ್ತಾರೆ. ಈ ಥರ ಸಿಚುವೇಶನ್ಸೇ ನನಗೆ ತುಂಬ ಅಂದರೆ ತುಂಬ ಫೇಸ್ ಮಾಡಿದ್ದೀನಿ. ಇನಿಷಿಯಲಾಗಿ ನನಗೂ ಗೊತ್ತಿಲ್ಲದೆ ಲೈಕ್ ಇರ್ಬೋದೇನೋ, ಕೊಡಿಸ್ತಾರೇನೋ ಅಂತ ಹೇಳಿ ನಾನು ಕೂಡ ಟ್ರ್ಯಾಪಿಗೆ ಸಿಗಾಕೊಂಡಿದ್ದೀನಿ. ಬಟ್ ನಾನು ಹುಷಾರಾಗಿ ಆಚೆ ಬಂದುಬಿಟ್ಟಿದ್ದೀನಿ. ಸೊ ಗರ್ಲ್ಸ್, ಬಿ ಅವೇರ್, ಡೋಂಟ್ ಟ್ರಸ್ಟ್ ಎನಿಬಡಿ. ಯಾವುದೇ ಆದ್ರೂ ನೀವು ಸಪೋಸ್ ಎಲ್ಲಾದರೂ ಇಂಟರ್ವ್ಯೂಸಲ್ಲಿ ಎಲ್ಲಾದರೂ ಹೋದ್ರೂ, ಯಾರಾದರೂ ಫ್ರೆಂಡ್ಸು ಅಥವಾ ಬೇರೆಯವ್ರು ಇನ್ನೊಬ್ಬರು ಬಂದಿರ್ತಾರಲ್ವ ನಮ್ಮ ಜೊತೆ ಇಂಟರ್ವ್ಯೂಸ್ ಕೊಡೋದಕ್ಕೆ, ಅವ್ರ ಹತ್ರನೇ ಎಷ್ಟು ಬೇಕೋ ಅಷ್ಟೇ ಇನ್ಫಾರ್ಮೇಷನ್ ಶೇರ್ ಮಾಡಿ. ನಿಮ್ಮ ಪರ್ಸ್ನಲ್ಲಾಗಿ ತುಂಬ ಕ್ಲೋಸ್ ಆಗೋದು, ತುಂಬ ಕಮ್ಯುನಿಕೇಟ್ ಮಾಡೋದು ದಯವಿಟ್ಟು ಮಾಡಬೇಡಿ. ಯಾಕಂದರೆ ಹೋಗ್ತಾ 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 ಅದು ಬೇರೆ ಥರನೇ ರೀತಿಗೆ ಅವ್ರ ಹಿಂದೆ ಬೇರೆ ಟ್ರ್ಯಾಪ್ಗಳೇ ತುಂಬ ಇರುತ್ತೆ. ಗರ್ಲ್ಸ್, ಬಿ ಕೇರ್ಫುಲ್. ಯಾಕೆಂದರೆ ನಾನು ಏನು ಅಂದ್ಕೋತಿದ್ದೆ ಗೊತ್ತಾ, ಯಾರೂ ಈ ಥರ ಮಾಡೋದಿಲ್ಲ, ಅವ್ರಿಗೆ ಮಾಡಿದ್ರೆ ಈ ಥರ ಏನು ಸಿಗುತ್ತೆ, ನಾವು ಯಾರೋ ಗೊತ್ತೇ ಇರಲ್ಲ, ಅವ್ರು ಏನಕ್ಕೆ ಈ ಥರ ಮಾಡ್ತಾರೆ ಅಂತ ಹೇಳಿ ನಾವು ತುಂಬ ಗ್ರ್ಯಾಂಟೆಡಾಗಿ ತೊಗೋತೀವಿ. ಆದರೆ ದಯವಿಟ್ಟು ಯಾರೂ ಗ್ರ್ಯಾಂಟೆಡಾಗಿ ತೊಗೋಬೇಡ್ರಿ. ಈ ಥರ ವಿಷಯಗಳನ್ನ ತುಂಬ ಕೇರ್ಫುಲ್ಲಾಗಿರಿ. ಯಾರ ಹತ್ರ ಎಷ್ಟು ಬೇಕೋ ಅಷ್ಟೇ ಶೇರ್ ಮಾಡಿ. ಎಲ್ಲೂ ಅಲೋನಾಗಿ ಅಲ್ಲಿ ಮೀಟ್ ಮಾಡೋಣ, ಇಲ್ಲಿ ಮೀಟ್ ಮಾಡೋಣ ಅಂತಂದರೆ ದಯವಿಟ್ಟು ಈ ಥರದನ್ನು ಎಂಟರ್ಟೈನ್ಮೆಂಟ್ ಮಾಡಲೇಬೇಡಿ. ನಿಮಗೆ ಕೆಲವರು ಯಾವ ಥರ ಟ್ರ್ಯಾಪ್ ಮಾಡ್ತಾರೆ ಗೊತ್ತಾ, ಈ ಥರ ಮಾಲ್ಗೆ ಹೋಗೋಣ, ಸೊ ದಟ್ ಲೈಕ್ ಅಲ್ಲಿ ನಮ್ಮ ಮ್ಯಾನೇಜರ್ ಬರ್ತಾರೆ, ಅವರು ನಾವು ಮೀಟ್ ಮಾಡಿಸ್ತೀವಿ, ಸೊ ದಟ್ ನಿಮ್ಗೆ ಅಲ್ಲೇ ಎಲ್ಲ ಫೈನಲೈಸ್ ಆಗಿಬಿಡುತ್ತೆ, ನಿಮಗೆ ಕೆಲಸ ಸಿಕ್ಬಿಡುತ್ತೆ ಅಂತ ಹೇಳಿ ಈ ಥರ ಎಲ್ಲ. ಇದೊಂದೇ ಅಲ್ಲ, ಈ ಥರದ್ದು ಬಣ್ಣಗಳ ಮಾತುಗಳೆಲ್ಲ ಮಾಡ್ತಾರೆ. ನಮಗೇನು ಗೊತ್ತಾ, ಕೆಲಸ ನೀಡಿರುತ್ತೆ, ನಾವು ನಿಜ ಇರ್ಬೋದು ಅಂತೇಳಿ ನಂಬಿಡ್ತೀವಿ. ದಯವಿಟ್ಟು ಯಾರೂ ಈ ಥರ ನಂಬೇಡ್ರಿ. ಯಾವುದೇ ಒಂದು ಟ್ರ್ಯಾಪ್ಗಳಿಗೆ ಸಿಗಾಕೋಬೇಡ್ರಿ. ಬಿ ಕೇರ್ಫುಲ್ ಗರ್ಲ್ಸ್. ಥ್ಯಾಂಕ್ ಯು.